ಆಕಾಶ್ ಅದ್ಭುತವಾದ ಸ್ಕಿಲ್ಗಳನ್ನು ಬಳಸಿಕೊಂಡ ರಕ್ಷಿತ್ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ವಿಶ್ವಾಸಗಳ ಜೊತೆಗೆ 3-1 ಈ ಪಂದ್ಯವನ್ನು ಕಾಣಬಹುದಾಗಿದೆ. ಸ್ಪರ್ಧೆಯಲ್ಲಿ 3-1 ಹೋರಾಟವನ್ನು ಉಳಿಸಿಕೊಂಡಿರುವಂತಹ ಹನಾಹನಿಯಾಗಿದೆ. ಪ್ರತಿ ದಾಳಿಯ ಸಮಯೋಚಿತವಾದ ಹೆಜ್ಜೆಗಳ ಮೂಲಕ ಕದನದ ರಣಾಂಗಣದ ಅವಕಾಶಗಳನ್ನು ತೆರೆದಿರುವಂತಹ ಪಂದ್ಯ ಮುಂದುವರಿದ. ಎಂತ ಹಿಡಿತ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಆನಂದ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದ್ದಾರೆ. ಹಲೋ, ಮುಂದಿನ ಪಂದ್ಯ ಸುಂಕತಣ್ಣೂರು ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ. ಮೂರು 2 ಅನ್ನುವ ಅಂಕಣಿಕೆ ಆಧಾರದಲ್ಲಿ ಹೋರಾಟವಿದೆ. ವರುಣ ವರುಣ್ ಯಪ್ಪಪ್ಪ ಪವರ್ಫುಲ್ ಕಮ್ ಬ್ಯಾಕ್ ಇದು. ಗೋಪಾಲಪುರ 3 ಪಾಯಿಂಟ್ ಸೂಪರ್ ರೈಡ್ ಮೂಲಕ ತ್ರಿಬಳಿ ಅಂಕಗಳು ಬರ್ತಾ ಇದೆ. ಆಟದ ಮನಮೋಹಕತೆ ಹೆಚ್ಚಳವನ್ನು ಕಾಣಿಸಿಕೊಳ್ತಾ ಇದೆ. ಚನ್ನರಾಯಪಟ್ಟಣದ ಕಬಡ್ಡಿ ವೈಭವದಲ್ಲಿ 5-3 ಗೋಪಾಲಪುರ ಮುನ್ನಡೆಯಲ್ಲಿದೆ. ಸ್ಪರ್ಧೆಯಲ್ಲಿ ಮತ್ತೆ ಅಂತರ. ಪರಿಣಾಮಕಾರಿ ಹೋರಾಟದ ಅವಕಾಶಗಳಲ್ಲಿ ರಕ್ಷಿತ್ ಒಳಭಾಗದಲ್ಲಿ ಸ್ಪರ್ಧೆಯ ಅವಧಿಯಲ್ಲಿ ಮುಂದುವರಿತಾ ಮತ್ತೆ ಪ್ರೀತಮ ರಣಾಂಗಣದಲ್ಲಿ ಹೋರಾಟಗಳ ಮೂಲಕವಾಗಿ ಕದನ. ಆಟಗಾರರಲ್ಲಿ ವಾದ ಬೇಡ ದರ್ಶನ್, ಆಟಗಾರರಲ್ಲಿ ವಾದ ಬೇಡ. ಕೊಡ್ತಾ ಇದ್ದಾರಲ್ವಾ? ಸ್ಪರ್ಧೆಯಲ್ಲಿ ಮುಂದುವರಿತಾ ಹೋರಾಟದ ನಿರೀಕ್ಷೆಗಳ ಮೂಲಕವಾಗಿ ರಕ್ಷಿತ್ ಪ್ರತಿ ದಾಳಿಯಲ್ಲಿ 6-3 ಅನ್ನುವ ಅಂಕಣಿಕೆ ಆಧಾರದಲ್ಲಿ ಎಂತ ಚಾಕಲಿದು. ಲೆಫ್ಟ್ ಕಾರ್ನರ್ ನಿಂದ ಆಕ್ರಮಣ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವಂತ ಪ್ರಯತ್ನಗಳು ಒಳಭಾಗದಲ್ಲಿ ಮುಂದುವರಿತಾ ಇದೆ. ಅತಿರೋಚಕತೆಯ ಕ್ಷಣಗಳಲ್ಲಿ ವಿಶ್ರಾಂತಿಯ ಕೋರಿಕೆ. ಮುಂದಿನ ಪಂದ್ಯಕ್ಕಾಗಿ ಅದಾಗಲೇ ಅಧಿಕೃತವಾದ ಕರೆ ರವಾನೆಯಾಗಿದೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ ಪಂದ್ಯದ ತರುವಾಯವಾಗಿ ಒಳಾಂಗಣಕ್ಕೆ ಬರುವುದಕ್ಕೆ. ಮುಂದಿನ ಪಂದ್ಯ ಸುಂಕತಣ್ಣೂರು ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ ಎ. ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರರನ್ನ ಅಣಿಗೊಳಿಸಿ ತಮಗಿದು 2ನೇ ಕರೆ. ನಿರೀಕ್ಷೆಗಳನ್ನು ಬಳಸಿಕೊಳ್ಳುವಂತಹ ಹೆಜ್ಜೆಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿರುವಂತಹ ಪಂದ್ಯ. ಪರಿಣಾಮ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರನಾಗಿ ಕಂಗೊಳಿಸಿರತಕ್ಕಂಥ ಪ್ರಮುಖ ಆಟಗಾರ ಆನಂದ ಅವಕಾಶವನ್ನು ಪಡೆದುಕೊಳ್ಳುವ ಹೆಜ್ಜೆ.
10-4 ಗೋಪಾಲಪುರ ಪ್ರಸ್ತುತ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ. ಅದ್ಭುತವಾದ ಸ್ಕಿಲ್ಗಳ ಮೂಲಕ ಎಸ್ಕೇಪ್ ಆಗುವ ಪ್ರಯತ್ನವಿತ್ತು. ಅಂಕಣದಲ್ಲಿ ಮತ್ತೆ ಕುಮಾರಕೊಪ್ಪಲು ಹುಡುಗರು ಈ ಪಂದ್ಯದಲ್ಲಿ ಪ್ರಯತ್ನಗಳ ಗರಿಷ್ಠ ಮಿತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. 10-5 ಅನ್ನುವ ಅಂಕಳಿಕೆ. ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನ. ರಕ್ಷಿತ್ ಅಗೈನ್. ಪ್ರೊ ಕಬಡ್ಡಿಯ ಮತ್ತೊರುವ ಸ್ಟಾರ್ ಆಟಗಾರ. ತೆಲುಗು ಟೈಟನ್ಸ್, ಬೆಂಗಳೂರು ಬುಲ್ಸ್ ಪರವಾಗಿ ಪ್ರೊ ಕಬಡ್ಡಿಯಲ್ಲಿ ಆಡಿರತಕ್ಕಂಥ ಮೈಸೂರಿನ ರಕ್ಷಿತ್. ಇಲ್ಲಿ ಜೂನಿಯರ್ಸ್ನ ಮತ್ತೊಬ್ಬ ಪ್ರಮುಖ ಆಟಗಾರ ಪ್ರೀತಮ. ದಾಳಿಯ ಜವಾಬ್ದಾರಿಗಳ ಜೊತೆ 10-5 5 ಅಂಕಗಳ ಅಂತರವಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಅನ್ನು ಲಾಭ ಗಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಸ್ಪಷ್ಟವಾದಂತಹ ಪಾದಚಲನೆಯ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುವ ಮೂಲಕ ಅಫಿಷಿಯಲ್ ಟೈಮ್ ಔಟ್ ನ ಘೋಷಣೆ. ಸ್ಪರ್ಧೆಯ ಪ್ರತಿ ಅವಧಿಗಳ ಆಟದ ವೇಳೆಯಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳುವ ಮೂಲಕ ರಕ್ಷಿತ್ ಪ್ರಮುಖ ಹೆಜ್ಜೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಪಂದ್ಯದಲ್ಲಿ 11-5 ಮುನ್ನಡೆಯ ಅಂತರವನ್ನು ಇಲ್ಲಿಗ 11-7 ವಿಸ್ತರಿಸಿಕೊಳ್ಳುತ್ತಾ ಇದೆ. 11-7. ಸಮರ್ಪಕವಾದ ಹೆಜ್ಜೆಗಳ ಮೂಲಕವಾಗಿ ಕದನಾಂಗಣದಲ್ಲಿ ಆಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ. ಪರಿಪೂರ್ಣತೆಯ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಮತ್ತೆ ವರುಣನ ಆಧಿಪತ್ಯದಲ್ಲಿ ಪಂದ್ಯ 11-7 ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. ಪ್ರತಿ ಬಾರಿಯ ಹೆಜ್ಜೆಗಳ ಮೂಲಕವಾಗಿ ಕದನಾಂಗಣದಲ್ಲಿ ಡಿಫೆನ್ಸ್ನ ಪೂರ್ಣ ಲಾಭವನ್ನು ಗಳಿಸಿಕೊಂಡಿರುವಂತಹ ಆಟಗಾರರು ಪ್ರತಿ ಹೆಜ್ಜೆಯಲ್ಲಿ ಕೂಡ ಯಶಸ್ವಿ ಆಟವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಪಂದ್ಯದ ಅವಕಾಶಗಳನ್ನು ಉಳಿಸಿಕೊಳ್ಳುವಂತಹ ಕಿರಣ ಜೂನಿಯರ್ ಆಟಗಾರ. ಆಳ್ವಾಸ್ನ ವಿದ್ಯಾರ್ಥಿಯಾಗಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರತಿ ಹಂತಗಳಲ್ಲಿಯೂ ಕೂಡ ಕಬಡ್ಡಿ ಆಡಬಲ್ಲಂತಹ ಜೂನಿಯರ್ ಮತ್ತು ಸೀನಿಯರ್ಗಳು ಒಂದು ತಂಡದಲ್ಲಿ ಸಮತೋಲಿತವಾದ ಹೋರಾಟವನ್ನು ಪ್ರದರ್ಶಿಸಬಲ್ಲಂತಹ ಆಟಗಾರಿಕೆ. ರಕ್ಷಿತ್. ದರ್ಶನ್ 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 ಯಪ್ಪ ದರ್ಶನ್ ಗೌಡ, ಹಾಸನದ ಹುಡುಗ. ಎಂತ ಆಕ್ರಮಣ! ದರ್ಶನ್ ಗೌಡ ಸೋಲೋ ಟ್ಯಾಕಲ್. ಇದು ಡಬಲ್ ಟೈ ಹೋಲ್ ಮೂಲಕ ಪ್ರಬಲ ರಕ್ಷಿತ್ಗೆ ಬಂಧನದ ಬಲೆ ತೊಡಿಸಿದ ಆಟಗಾರ. ಡು ಆರ್ ಡೈ, ಥರ್ಡ್ ರೈಟ್, ಅಂಡ್ ಇಟ್ ಇಸ್ ಡು ಆರ್ ಡೈ. ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2026. yes of course, what a comeback ಇದು ಗೋಪಾಲಪುರ. ಅದ್ಭುತವಾದಂತ ಮರಳುವಿಕೆಯನ್ನು ಪ್ರದರ್ಶಿಸಿಕೊಳ್ತಾ ಇದೆ. ಪ್ರೀತಮ ದ ಮಿರಾಕಲ್
ಆಟವನ್ನು ಕಾಣ್ತಾ ಇದೆ ಪಂದ್ಯದಲ್ಲಿ. ತೀರ್ಪುಗಾರರ ತೀರ್ಪು ಬರಬೇಕಾಗಿದೆ. ಸ್ಪರ್ಧೆಯ ಕಣದಲ್ಲಿ ಮತ್ತೆ 15-7 ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮುಂದುವರಿಸಿರುವಂತಹ ಈ ಪಂದ್ಯ ಪ್ರತಿ ಆಟದ ನಿರೀಕ್ಷೆಗಳ ಮೂಲಕವಾಗಿ ಕದನ ಬೋನಸ್ ನೀಡಲಾಗಿದೆ. ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ಸ್ ಕೊಂಬಾರ ಕೊಪ್ಪಲು ಖಾತೆಗೆ ಬೋನಸ್ ಅಂಕ. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ನೂತನ್ ಅಭಿ ಕಾರ್ನರ್ ವಿಭಾಗಗಳಲ್ಲಿ ವರುಣ ಕಳೆದ ದಾಳಿಯಲ್ಲಿ ಅದ್ಭುತವಾದ ಕಂಬ್ಯಾಕ್ ಅನ್ನು ಪಡೆದುಕೊಂಡ ಆಟಗಾರ. ಇಲ್ಲಿ ಮತ್ತೆ ವರುಣನ ಆರ್ಭಟ. ಪ್ರತಿ ದಾಳಿಯ ಸಮಯವನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನಾಂಗಣದಲ್ಲಿ ಟೈಮ್ ಔಟ್. ವಿಶ್ರಾಂತಿಯ ಕೋರಿಕೆಯಲ್ಲಿ ಗೋಪಾಲ್ಪುರ. ಮತ್ತೆ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಆನಂದ. ಪ್ರತಿ ಹೆಜ್ಜೆಯ ಅದ್ಭುತವಾದ ನಿರೀಕ್ಷೆಗಳ ಮೂಲಕವಾಗಿ ಕದನವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ 7 ಅಂಕಗಳ ಅಂತರವನ್ನು ಉಳಿಸಿಕೊಳ್ಳುತ್ತಾ ಇದೆ ಈ ಪಂದ್ಯ. ಮೊದಲ ಅವಧಿಯ ಆಟದ ರೋಚಕತೆಗಳನ್ನು ಕಣ್ತುಂಬಿಸಿಕೊಳ್ಳುತ್ತಿರುವಂತಹ ಪ್ರೇಕ್ಷಕ ವರ್ಗ ಪ್ರತಿ ದಾಳಿಗಳಲ್ಲಿಯೂ ಕೂಡ ಅಂಕ ಕಸಿಯುವ ಪ್ರಯತ್ನಗಳು ಮುಂದುವರಿಯಲು ಆರಂಭಿಸಿದ ಕಣದಲ್ಲಿ ಗೌಡ್ರ ಮ್ಯಾಚ್ ಸ್ಟಾಪ್ ಮಾಡಿ ಅವ್ರಿಗೆ ವಿಸಿಲ್ ಕೊಟ್ಬಿಡಿ. ಮಾಡ್ಕೊಳ್ಳಿ, ಅವ್ರಿಗೇನ ವಿಸಿಲ್ ಕೊಡಿ. ಸಮರ್ಪಕವಾದ ಆಟದ ಮೂಲಕವಾಗಿ ರಣಾಂಗಣದಲ್ಲಿ ಪಂದ್ಯ ಮುಂದುವರಿತಾ ಇದೆ. 16-10 ಈ ಪಂದ್ಯ ಮತ್ತೆ ಗೋಪಾಲಪುರದ ಹಿಡಿತದಲ್ಲಿ 6 ಅಂಕಗಳ ಮುನ್ನಡೆಯ ಜೊತೆಗೆ ಮೊದಲ ಅವಧಿಯ ಆಟವನ್ನಷ್ಟೇ ನಾವುಗಳು ಕಣ್ತುಂಬಿಕೊಳ್ತಾ ಇದ್ದಾವೆ. ದ್ವಿತೀಯ ಅವಧಿಯಲ್ಲಿ ಏನಾಗಲಿದೆ? ಆಟದ ರಣತಂತ್ರಗಳನ್ನು ಹೆಚ್ಚಿಸಿಕೊಳ್ಳಬಲ್ಲ ಯೋಜನೆ ಕಬಡ್ಡಿ ಅಂಕಣದಲ್ಲಿ ಮುಂದುವರಿತಾ ಇದೆ. ಪ್ರತಿ ಒಂದು ಅಂತರವನ್ನು ಕಾಯ್ದುಕೊಳ್ಳುವಂತಹ ಸಮಯ ಉಳಿಸಿಕೊಳ್ಳಬಲ್ಲ ಯೋಜನೆಗಳ ಮೂಲಕವಾಗಿ
ಸೂಪರ್ ಟ್ಯಾಕಲ್, ಮಲ್ಟಿಪಲ್ ಪಾಯಿಂಟ್ ಫಾರ್ ಕುಂಬಾರ ಕೊಪ್ಪಲು ಖಾತೆಗೆ. And again, do or die, third rank. ಸುಮಾರು 11 ಮಣಿ 16-12 ಅಂತರ 4ರಲ್ಲಿ ಮುನ್ನಡೆಯ ವಿಸ್ತೃತ ಅವಧಿಯನ್ನು ಬಳಸಿಕೊಳ್ಳುವಂತಹ ಪ್ರಯತ್ನಗಳಲ್ಲಿರುವಂತಹ ಪಂದ್ಯ. ಮೊದಲ ಅವಧಿಯಲ್ಲಿ ಆಕಾಶ್ ದರ್ಶನ್ ಕಾರ್ನರ್ನಲ್ಲಿ ಪ್ರಬಲ ಡಿಫೆಂಡರ್ಗಳ ಮಧ್ಯೆ ಆನಂದ್ ಸ್ಪಷ್ಟತೆಯ ನಿರೀಕ್ಷೆಗಳನ್ನು ಬಳಸಿಕೊಂಡಿರುವಂತಹ ದರ್ಶನ್ ಈ ಸೆಕೆಂಡ್ ಪಾಯಿಂಟ್ ಪಡೆದುಕೊಳ್ಳುತ್ತಾರೆ 17-12 17-12. ದಯಮಾಡಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ, ವಾದ ಮಾಡಿಬಿಡಿ ದಯಮಾಡಿ. ಪ್ಲೇಯರ್ಗಳ ಮೇಲೆ ದಯಮಾಡಿ. ಎಸ್, ಪಂದ್ಯದ ಮೊದಲ ಅವಧಿಯ ಕ್ಷಣಗಳಲ್ಲಿ ನಾವು ಗಳಿದ್ದೇವೆ. ಈ ಪಂದ್ಯದಲ್ಲಿ ಗೋಪಾಲಪುರ ಟೀಮ್ ಅರ್ಜುನ ಗೋಪಾಲಪುರ ತಂಡಗೆದರೆ ಬರಗೂರು ಕಾಂತಾವರಿಂದ 2,000 ಘೋಷಣೆಯಾಗಿದೆ. ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿರುವಂತಹ ಸಂದರ್ಭಗಳಲ್ಲಿ ಪಂದ್ಯ ಸಮಯ 17-12ರಲ್ಲಿ ಇರುವಂತಹ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ರಕ್ಷಿತ್ ಅಗೈನ್ ಮೊದಲ ಅವಧಿಯಲ್ಲಿ ಪರಿಣಾಮಕಾರಿ ಹೋರಾಟವನ್ನು ಉಳಿಸಿಕೊಳ್ಳಬಲ್ಲಂತಹ ಹೆಜ್ಜೆಗಳ ಮೂಲಕ ಸೂಪರ್ ಟ್ಯಾಕಲ್ ಅನುಭವದಲ್ಲಿ ಕಿರಣ ಎಸ್ ಪಂದ್ಯದಲ್ಲಿ ಮತ್ತೆ ಡೂ ಆರ್ ಡೈ ಥರ್ಡ್ ರೈಟ್. ಎಸ್ ಇಟ್ ಈಸ್ ಡೂ ಆರ್ ಡೈ. ಪಂದ್ಯ ಮುಂದುವರಿತಾ ಇದೆ. ಕಣದಲ್ಲಿ ಅವಕಾಶವನ್ನು ತೆರೆದುಕೊಳ್ಳಬಲ್ಲಂತ
ಯಶಸ್ವಿ ಹೆಜ್ಜೆಯ ಮೂಲಕವಾಗಿ ಈ ಪಂದ್ಯ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ ಅನುಭವಗಳ ಜೊತೆಗೆ ದಿಟ್ಟತೆಯ ಪ್ರಯತ್ನವನ್ನ ಹಿಡಿದಿಡಬಲ್ಲಂತ ಯೋಜಿತವಾದ ಕಬಡ್ಡಿ. ಮುನ್ನಡೆ ಅಂತರ ಪವರ್ಫುಲ್ ಟ್ಯಾಕಲ್ ಇದು. ಯೂನಿವರ್ಸಿಟಿಯ ಚಿನ್ನದ ಹುಡುಗನ ಚಿನ್ನದ ಬ್ಯಾಟೆ ಆಫ್ ಟೈಮ್ ಆಗಿದೆ. ಮಧ್ಯಂತರ ವಿರಾಮ 17-14 ಕುಂಬಾರಕೊಪ್ಪಲು ವಿರುದ್ಧವಾಗಿ ಗೋಪಾಲಪುರ ಮುನ್ನಡೆಯಲ್ಲಿ. ನೋಡಿ, ಮೊದಲ ಅವಧಿಯ ಆಟ ಸಂಪನ್ನತೆಯಾಗಿದೆ. ಈ ಪಂದ್ಯದಲ್ಲಿ ಗೋಪಾಲಪುರ ತಂಡ ಗೆದ್ದರೆ ಬರಗೂರು ಕಾಂತ ಅವರಿಂದ 2,000 ಅದಾಗಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗೋಪಾಲಪುರ ತಂಡ ಗೆದ್ರೆ 2,000 ಅವರಿಗೆ ಬರಗೂರು ಕಾಂತ ಕಡೆಯಿಂದ ವರ್ಗಾವಣೆಯಾಗ್ತದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಕರೆಯನ್ನು ರವಾನಿಸಲಾಗಿದೆ. ಕ್ಲಬ್ನ ಸಮಯದಲ್ಲಿ ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 17-14 ಅಂತರ ಮೂರರಲ್ಲಿ ಮುನ್ನಡೆಯ ಜೊತೆಗಿರುವಂತಹ ತಂಡ ಗೋಪಾಲಪುರ. ಈ ಪಂದ್ಯವನ್ನು ಗೆದ್ರೆ ಬರಗೂರು ಕಾಂತ ಅವರಿಂದ 2,000 ಅಂತ ಪಕ್ಕಾ ಇದೆ. ಪ್ರಯತ್ನಗಳು 3 ಅಂಕಗಳ ಅಂತರದಲ್ಲಿ 17-14ರಲ್ಲಿರುವಂತಹ ಸ್ಪರ್ಧೆ. ಪ್ರತಿದಾಳಿಯ ನಿರೀಕ್ಷೆಗಳ ಮೂಲಕವಾಗಿ ರಣಾಂಗಣದಲ್ಲಿ ರಕ್ಷಿತ್, ಮರಳಿದಂತಹ ಆಟಗಾರ ದರ್ಶನ್ ಗೌಡ, ಒಳಭಾಗದಲ್ಲಿ ಹಾಸನದ ಹುಡುಗನಾಗಿ ಯುವ ಸೀರೀಸ್ನಲ್ಲಿ ಆಡಿರತಕ್ಕಂಥ ಅನುಭವ. ಈ ಪಂದ್ಯದಲ್ಲಿ ಎರಡು ತಂಡಗಳು ಕೂಡ ಅನಿರೀಕ್ಷಿತ ದಾಳಿಯ ಅವಕಾಶಕ್ಕಾಗಿ ಕಾಯ್ತಾ ಇದೆ. And third right, do or die. So it is do or die. Third right. ಮುನ್ನಡೆಯ ಅವಕಾಶವನ್ನು ಬಳಸಿಕೊಳ್ಳುವ ಈ ಪಂದ್ಯದ third right. And it is do or die. ಸುಮಾರು ಇಲ್ಲವೇ ಬಡಿ ಸತತವಾಗಿ do or die ಗಳ ಅವಕಾಶವನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ ವರುಣ ಪಂದ್ಯದಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಪರಿಗಣಿಸಬಲ್ಲ ಅಪ್ರೀತ್ ಕಡಬ. ಎಂತ ಡಿಫೆನ್ಸ್ ಇದು! ಅಲ್ಲಿ ಅಫಿಷಿಯಲ್ಸ್ ಇದಾರಲ್ಲ, ಪರ್ಫೆಕ್ಟ್ ಆಗಿರುವಂತ ಡಿಫೆನ್ಸ್ ಮೂಲಕ ಕಣ್ಣದಲ್ಲಿ ಥರ್ಡ್ ರೈಟ್ ಬ್ಯಾಕ್ ಟು ಬ್ಯಾಕ್ ಡೂ ಆರ್ ಡೈ. ಆಕಾಶ್, ದರ್ಶನ್ ಕಾರ್ನರ್ನ ಡಿಫೆಂಡರ್ಗಳಾಗಿ ಪ್ರಮುಖ ದಾಳಿಗಾರರೆಲ್ಲರೂ ಕೂಡ ಹೊರಾಂಗಣದಲ್ಲಿದ್ದಾರೆ. ಡಿಫೆಂಡರ್ಗಳು ಮಾತ್ರ 3 ಅಂಕಗಳ ಅಂತರದಲ್ಲಿ ಪಂದ್ಯ ಮುಂದುವರಿತಾ ಇದೆ. ಅಫ್ರೀದ್ ಕಡೆಬಾ, ರಜತ್ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ನಲ್ಲಿ ಈ ಪಂದ್ಯದವನ್ನ ಬಹಳಷ್ಟು ಅಂತರವನ್ನ ಕಡಿಮೆಗೊಳಿಸಿಕೊಳ್ಳುವಂತ ಇರಾದೆಯಲ್ಲಿ ಹೋರಾಟವಿದೆ. ಪ್ರೀತಮ ಸೆಂಟರ್ ಲೈನ್ ಸಮೀಪದಲ್ಲಿ ಪರಿಣಾಮಕಾರಿ ಆಟದ ಅವಕಾಶಗಳ ಮೂಲಕವಾಗಿ ಕದನವಿದೆ. ಚನ್ನರಾಯಪಟ್ಟಣದ ಕಬಡ್ಡಿಯ ವೈಭವದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2026 ಸೆಮಿಫೈನಲ್ ಕದನಗಳ ಕಡೆಗೆ ಪ್ರವೇಶಿಸುವಂತ ಮತ್ತೊಂದು ತಂಡ ಯಾವುದು ನೂತನ ಮರಳುವ ವೇಳೆ ಮತ್ತೆ ದಾಳಿಯಲ್ಲಿ ದರ್ಶನ್.
ಸಮರ್ಪಕವಾದ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಮುಂದುವರಿಯುವ ಹೋರಾಟದ ಸಮಯಗಳು. ಪಂದ್ಯದಲ್ಲಿ ವಿಶ್ರಾಂತಿಯ ಕೋರಿಕೆ. ಮುನ್ನಡೆಯ ಅಂತರವನ್ನ ಹಿಗ್ಗಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದ ತಂಡಕ್ಕೆ ಥರ್ಡ್ ರೈಟ್ ಅಂಡ್ ಇಟ್ ಇಸ್ ಡೂ ಆರ್ ಡೈ. ಸುಬಾಡು ಇಲ್ಲವೇ ಮಡಿ. ಪ್ರೀತಮ ದಾಳಿಯ ಮೂಲಕ ಅಂಕಣದಲ್ಲಿ ಗಳಿಸಿಕೊಳ್ಳಲೇಬೇಕಾಗಿದೆ. ಒತ್ತಡದ ಸ್ಥಿತಿ. ಇಲ್ಲಿ ಪಂದ್ಯ ಯಾರ ಪರವಾಗಿ ಬಾಲಲಿದೆ ಬೆಳೆದಿರುವ ಸಮಯಗಳಲ್ಲಿ ಗೋಪಾಲಪುರ ತಡೆ ಹಿಡಿಯುವ ಪ್ರಯತ್ನ. ಪ್ರಬಲವಾದ ಸಾಥ್ ಸಿಕ್ಕಿದೆ ಪ್ರತಾಪ್ ಮೂಲಕ. ಕಣದಲ್ಲಿ ಮತ್ತೆ ಅಂತರ ಕಡಿಮೆಯಾಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಡ್ಯೂ ಆರ್ ಡೈಗಳು ಎರಡು ತಂಡಗಳಲ್ಲಿ. ಇಲ್ಲಿ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರ ಆನಂದ. ಈ ಪಂದ್ಯ ದರ್ಶನ್ ಪವರ್ಫುಲ್ ಡಿಫೆಂಡರ್ ದರ್ಶನ ಆಡಿದ ಆಟದಲ್ಲಿ ಮರಿಕೊಳಿಸ್ತಾ ಇದೆ. ಡಿಫೆನ್ಸ್ ಬಲ ಟ್ರಾಂಕೋಲ್ಡ್ ಮೂಲಕ. ಬೆಂಬಿಡದೆ ಬೇತಾಳದಂತೆ ಎರಡು ತಂಡಗಳು ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಗೆಲುವಿನ ಔಪಚಾರಿಕತೆಯ ಲೆಕ್ಕಾಚಾರದ ಕಡೆಗೆ ಬರಲು ಯಾರು 20-17 ಸಮಯ ಮರಳು ಕಳಿಸುವಂತ ಹೆಜ್ಜೆ. ಗೋಪಾಲಪುರ ಗೆದ್ರೆ ಬರಗೂರು ಕಾಂತಾವರ 2000 ಅಂತ ಪಕ್ಕಾಗಿದೆ. ಇಲ್ಲಿ ಪಂದ್ಯದಲ್ಲಿ ಹಿಡಿತ ಸಮಯವನ್ನ ಕಾಯ್ದುಕೊಳ್ಳಬಲ್ಲ ಯೋಜನೆಗಳ ಮೂಲಕವಾಗಿ ಕದನ ಅಂತರದಲ್ಲಿ ಪ್ರತಿದಾಳಿಯನ್ನ ಕಾಣಬಹುದಾಗಿದೆ. ಚನ್ನರಾಯಪಟ್ಟಣದ ಇತಿಹಾಸದ ವೈಭವ ಕಬಡ್ಡಿಯ ಆಸ್ವಾದತೆಗಳಲ್ಲಿ ಸೂರಜ್ ರೇವಣ್ಣ ಕಪ್ 2026 ಎಂಥ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ ವೇದಿಕೆ ಅಂಕಣ. ಎಲ್ಲ ದಾಳಿಗಳಲ್ಲಿಯೂ ಕೂಡ ರಣಾಂಗಣದ ನಿರೀಕ್ಷೆ ಉಳಿಸಿಕೊಳ್ಳುವಂತ ಪಂದ್ಯವಾಗಿದೆ. ನೋಥನ್ ಥರ್ಡ್ ರೈಟ್ ಡ್ಯೂ ಆರ್ ಡೈ. ಸುಮಾರು ಇಲ್ಲವೇ ಮಾಡಿ ಪ್ರತಿಯೊಂದು ತಂಡವೂ ಕೂಡ ಡ್ಯೂ ಆರ್ ಡೈನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಕಿರಣ ದಾಳಿಯ ಸಮರ್ಪಕ ಹೆಜ್ಜೆಯ ಅನುಭವದ ಆಟದವನ್ನ ತೆರೆದಿರಬಲ್ಲ ಯೋಜನೆ. ಪಂದ್ಯದಲ್ಲಿ ಸಬ್ಸ್ಟಿಟ್ಯೂಷನ್ ಪಡ್ಕೊಳ್ತಾ ಇದ್ದಾರೆ. ಪ್ರತಾಪ್ ಹೊರಗೆ, ಪುರುಷೋತ್ತಮ್ ಪೊಲಾಡ್ ಒಳಭಾಗಕ್ಕೆ. ಇಪ್ಪತ್ತು 18ರಲ್ಲಿ ಕದನ. ಥರ್ಡ್ ರೈಟ್ and it is do or die. ಸುಮಾರು ಇಲ್ಲವೇ ಮಾಡಿ ಪುರುಷೋತ್ತಮ್ ಪೊಲಾಡ್, ಆಕಾಶ್ ವರುಣ್. On is a finally Pollard. What a beauty. ಎಂತ ಆಟ.
ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಪೊಲಾರ್ಡ್. ಅಂದರೆ ಕಡಿಮೆಯಾಗಿದೆ. ಗೋಪಾಲಪುರ ಅಲ್ಪ ಮುನ್ನಡೆಯಲ್ಲಿಸಿದೆ. ಈ ಪಂದ್ಯದಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವ ಹೆಜ್ಜೆಗಳ ನಿಖರತೆಗಳ ಮೂಲಕವಾಗಿ ಕದನ ಒಳಭಾಗದಲ್ಲಿದೆ. ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2026 ಕ್ವಾರ್ಟರ್ ಫೈನಲ್ ಹಂತದ ಕದನಗಳಲ್ಲಿ ಸಂದರ್ಭದಲ್ಲಿ ಮರಳಿದಂತ ಆಟಗಾರ. ಪ್ರತಿ ದಾಳಿಯೂ ಕೂಡ ಸಮಯವನ್ನು ಮೀಸಲಿರಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲಂತ ಆಟ ಯಾವ ತಂಡದಿಂದ ಬರವಾಗಲಿದೆ. Yes, it is. Do what I third right. Third right. So 2019 in favor of ಗೋಪಾಲಪುರ. 2019 ಕದನ. 1 ಅಂಕದ ಅಂತರ. ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ಈ ಭಾಗಕ್ಕೆ. And third right. Ananda. Super tackle is on ಆಗಿದೆ. ಆಕಾಶ ಯರ ಯಪ ಯಪ ಪಪ 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 ಆನಂದ. ವಾಟ್ ಎ ಮಿರಾಕಲ್ ಕಮ್‌ಬ್ಯಾಕ್ ಇದು. ರಿಯಲಿ ಫ್ಯಾಂಟಾಸ್ಟಿಕ್. ಪಂದ್ಯ ಅಂದ್ರೆ ಇದು ವಿಕ್ಟರಿ ರೈಡ್ ಇದು. ಅಲ್ಲಿ ಹೆಲ್ಮೆಟ್ ಇಟ್ಕೊಂಡವರು ಈಜ ಬನ್ನಿ ಅಣ್ಣ. ಇಳಿರಿ ಕೆಳಗೆ ಇಳಿರಿ. ಫೈನ್. ಸ್ಪರ್ಧೆಯಲ್ಲಿ ಮತ್ತೆ ಪ್ರಮುಖ 2 ತಂಡಗಳಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಅನುಭವದ ಆಟದ ಅದ್ಭುತ ರೋಚಕತೆಗಳ ಮಧ್ಯೆ ನಿರೀಕ್ಷೆಯಂತೂ ಪರ್ಫೆಕ್ಟ್ ಆಗಿದೆ. ಆಟದಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾದ ವಿಶ್ವಾಸದ ಹೆಜ್ಜೆಗಳ ಮೂಲಕ ನೂತನ್ ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿ. ಅಂತಿಮ 5 ನಿಮಿಷಗಳಲ್ಲಿ ಸ್ಪರ್ಧೆಯ ಅವಧಿ ಇದೆ. ಅಲ್ಪ ಅಂಕಗಳ ಮುನ್ನಡೆಯಲ್ಲಿದೀಗ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ ಸೋಮವಾರ ಕಪ್ಪಲು. ಪ್ರತಿದಾಳಿಯ ಸಮಯವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕೆಚ್ಚದೆಯ ಹೋರಾಟವನ್ನು ಬಳಸಿಕೊಳ್ಳುತ್ತಾ ಇದೆ. ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟದಲ್ಲಿ ವರುಣ. ನಿರಂತರವಾದ ಪಂದ್ಯದ ಯಶಸ್ಸಿನ ದುಬಾರಿಗಳಾಗಿರುವ ಆಟದ ವೈಖರಿ ಮುಂದುವರಿಯುತ್ತಾ ಇದೆ ಕದನದಲ್ಲಿ. ಲಾಸ್ಟ್ 4 ಮಿನಿಟ್ಸ್. ಕೊನೆಯ 4 ನಿಮಿಷಗಳ ಸಮಯ ಬಾಕಿ ಇದೆ. ಮುಂದಿನ ಪಂದ್ಯದಲ್ಲಿ ಆಡುವ ತಂಡಗಳು ಪ್ರವೇಶ ದ್ವಾರದ ಮೂಲಕ ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿರಿ. ಸೆಮಿಫೈನಲ್ನ ಕನಸುಗಳನ್ನು ಹೊಂದಿರುವಂತಹ ಈ 2 ತಂಡಗಳು ಕೂಡ ಗೆಲುವಿನ ಲೆಕ್ಕಾಚಾರದಲ್ಲಿದೆ.
third rank. So it is do or die, third rank. ಸೊ ಮಾಡು ಇಲ್ಲವೇ ಮಡೆದಾಳಿಯಲ್ಲಿ ಮತ್ತೆ ಬರೋಣ. ಸಮಯವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟದ ರಂಗೇರಿಸಿಕೊಳ್ಳಬಲ್ಲ ಪಂದ್ಯ. Oh yes, two points. And there is a perfect junction of the timings. 2 points. Lovely comeback again. And do or die, third rank. Yes, it is do or die, third rank. ಎರಡು ತಂಡದ ನಾಯಕರಿಗೆ ಇದು ಸೂಚನೆ, ಎರಡು ತಂಡಗಳಿಗೆ ಟೈಮ್ ಔಟ್ ಇಲ್ಲ. As it is 24-23. ಮುಂದಿನ ಪಂದ್ಯ ಸುಂಕತಣ್ಣೂರು ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ ಎ. ಎರಡು ತಂಡದ ನಾಯಕರು ತಮ್ಮ ಆಟಗಾರರನ್ನು ಅಣಗುಡಿಸಿ ಕೂಡಲೇ ಅಂಕಣಕ್ಕೆ ಕರ್ತಾ ಬನ್ನಿ. ತಮಗಿದು ಅಂತಿಮ ಕರೆ. ಹಲೋ, ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ದಯಮಾಡಿ ಪ್ಲೇಯರ್ಗಳು ಸಮಾಧಾನ ಆಡಬೇಕು, ದಯಮಾಡಿ. all 24ರ ಸಮಬಲದಲ್ಲಿ ಕದನ. ಪಂದ್ಯ ಅಂದ್ರೆ ಇದು ಡಾಕ್ಟರ್ ಸೂರಜ್ ರೇವಣ್ಣ ಅವರ ಆಯೋಜಿತ ಕಬಡ್ಡಿಯ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯ ಪೈಸಾ ವಸೂಲ್ ನೀಡ್ತಾ ಇದೆ ಪ್ರೇಕ್ಷಕರಿಗೆ. ಹೃದಯ ಬಡಿತ ಹೆಚ್ಚಿಸುವಂತ ಕದನ. ಹೋರಾಟದಲ್ಲಿ ವರುಣ, ನೂತನ್ ಅಫ್ರೇದ್ ಕಡಬ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ನಲ್ಲಿದ್ರೆ ವರುಣ. ಗೋಪಾಲಪುರದ ತಂಡದ ಖಾತೆಯಿಂದ ಅಂಕವನ್ನು ಕಸಿದುಕೊಳ್ಳುವಂತ ಯೋಜಿತವಾದ ಕಬಡ್ಡಿಯ ಮೂಲಕವಾಗಿ ಗುರುತಿಸಿಕೊಳ್ಳುತ್ತ ಆಟಗಾರರು. ಉಳಿದಿರುವ ಸಮಯದ ಲೆಕ್ಕಾಚಾರಗಳಷ್ಟೇ ಕಡಿಮೆ ಇದೆ. 24ರ ಸಮಬಲದಲ್ಲಿರುವಂತಹ ಹೋರಾಟವಾಗಿದೆ. ಅಗೈನ್ ಪ್ರೀತಂ. ಪ್ರತಿ ಪಂದ್ಯದಲ್ಲಿ ಕೂಡ ಅದ್ಭುತವಾದ ಆಟವನ್ನು ಆಡಬಲ್ಲಂತ ಆಟಗಾರ ಪ್ರೀತಮ. ಸಮಯ ಉಳಿಕೆಯನ್ನ ಪಡೆದುಕೊಳ್ಳುತ್ತಾ ಲಾಸ್ಟ್ 2 minutes ಆಫ್ ದ ಪಂದ್ಯ. ಅಂತಿಮ 2 ನಿಮಿಷಗಳು ಈ ಪಂದ್ಯದಲ್ಲಿ ಮುಂದುವರಿತಾ ಇದೆ. ಪ್ರತಿದಾಳಿಯ ಸಮಯವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯದಲ್ಲಿ ಮತ್ತೆ 4 ಡಿಫೆಂಡರ್ಗಳು. Do or die, third rank. Varun 24 each. 24ರ ಸಮಬಲದಲ್ಲಿ ಕದನ. ಕಳೆದ ದಾಳಿಯಲ್ಲಿ ಮಲ್ಟಿಪಲ್ ಪಾಯಿಂಟ್. ಇಲ್ಲೇನಾಗಲಿದೆ? ಓ ವಾಟ್ ಎ ಟ್ಯಾಕಲ್ ಅಫ್ರೀದ್ ಕಡಬ. ರೈಟ್ ಕಾರ್ನರ್ ಇಂದ ಆಕ್ರಮಣ. And it's do or die, third rank. Do or die. 25-24. ಎಡೆ ಬಡಿತ ಹೆಚ್ಚಿಸುವ ಪಂದ್ಯ. ಒಂದೇ ಒಂದು ಅಂಕದ ಅಂತರ. ರಕ್ಷಿತ್ ಕಾದ ಆಟಗಾರ ನಿರಂಜನ. 26-24ರಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಥಂಡರ್ ಟೈಗರ್ ಕೊಂಬರ ಕೊಪ್ಪಳ ಮುನ್ನಡೆಯಲ್ಲಿ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷ. ಪ್ರೀತಂ ನೂತನ ಚಿರನೂತನ ರಿಯಾಲಿಟಿ ಗೇಮ್. ಯಪ್ಪ, ಎಲ್ಲ ಆಟಗಾರರು
ಇದು ಸವಾಲು ಪ್ರತಿ ಸವಾಲು. ಸೈಡು ಆಟದಲ್ಲಿ ಮಾತ್ರ ಹೊರಭಾಗದಲ್ಲಿ ಅಲ್ಲ. 27-24, 27-24, and of course it is a time for ಔಪಚಾರಿಕತೆಗಳ ಕಡೆಗೆ ಪಂದ್ಯ ಮುಂದುವರಿತಾ ಇದೆ. ತುಂಬಾ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. ಚನ್ನರಾಯಪಟ್ಟಣದ ಬನ್ನಿ, ಸುಂಕತಣ್ಣೂರು ಹಾಗೂ ಡಾಕ್ಟರ್ ಸೂರಜ್ ರೇವಣ್ಣ ಎ ಎರಡೂ ತಂಡಗಳು ಈ ಕೂಡಲೇ ಅಂಕಣವನ್ನು ಪ್ರವೇಶ ಮಾಡಬೇಕು.